ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಯ ಬಳಿಕ ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಷ್ಕರಣೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಅನ್ನಭಾಗ್ಯ ಯೋಜನೆಯಲ್ಲೂ ಸಹ ಪರಿಷ್ಕರಣೆಯನ್ನಾದರೆ ಸರ್ಕಾರದ ಕಡೆಯಿಂದ ಸ್ಟಾರ್ಟ್ ಮಾಡಲಾಗಿದೆ. ಸೊ ಇದರಲ್ಲಿ ಯಾವ ರೀತಿ ಅಂತಂದರೆ, ಈಗ ನೋಡಿ 1.24 ಕೋಟಿಗಿಂತ ಹೆಚ್ಚು ಜನ ಫಲಾನುಭವಿಗಳಾದರೆ ಇರ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ. ಇದರಲ್ಲಿ ಬರೋಬ್ಬರಿ 7 ಲಕ್ಷಕ್ಕೂ ಹೆಚ್ಚು ಜನ ಇದೀಗ ಅನರ್ಹರಾಗಿದ್ದಾರೆ. ಅವ್ರ ಹತ್ರ ಸಸ್ಪೀಷಿಯಸ್ ರೇಷನ್ ಕಾರ್ಡ್ ಉಳ್ಳವರವರು. ಸೊ ಅವರು ಅನರ್ಹರಾಗಿದ್ದಾರೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಅದು ಸಹ 7 ಲಕ್ಷಕ್ಕಿಂತ ಹೆಚ್ಚು ಜನ ಅವ್ರ ಹತ್ರ ಸಸ್ಪೀಷಿಯಸ್ ರೇಷನ್ ಕಾರ್ಡ್ ಇದೆ. ಸೊ ಅವರು ಆ ಒಂದು ರೇಷನ್ ಕಾರ್ಡ್ ಅಂತಂದರೆ ಸಸ್ಪೀಷಿಯಸ್ ರೇಷನ್ ಕಾರ್ಡನ್ನು ಬಳಕೆ ಮಾಡಿಕೊಂಡು ಅವರು ಪಡಿತರ ಧಾನ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಸೊ ಸರ್ಕಾರ ನೀಡಿರ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ, ಸೊ ಅದೇ 7 ಲಕ್ಷ ಜನ ಹತ್ರ ಸಸ್ಪೀಷಿಯಸ್ ರೇಷನ್ ಕಾರ್ಡ್ ಇದೆಯಲ್ವಾ, ಸೊ ನೀವಾಗಿನೇ ಸಸ್ಪೀಷಿಯಸ್ ರೇಷನ್ ಕಾರ್ಡನ್ನು ಹಿಂದಿರುಗಿಸಬೇಕಾಗಿರುತ್ತೆ ಅಂತ ಹೇಳಿದೀಗ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿಯನ್ನಾದರೆ ನೀಡಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಯಾರಿಗೆ ಅಂತಂದರೆ, ಯಾರ್ಯಾರು ಅನರ್ಹರಾಗಿದ್ದರು, ನಿಮ್ಮ ಹತ್ರ 7 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರಲ್ವ, ಅವ್ರ ಹತ್ರ ಸಸ್ಪೀಷಿಯಸ್ ರೇಷನ್ ಕಾರ್ಡ್ ಇದೆಯಲ್ಲ, ಸೊ ನೀವು ಸ್ವಯಂ ಪ್ರೇರಿತವಾಗಿ ಆ ಒಂದು ರೇಷನ್ ಕಾರ್ಡನ್ನು ಹಿಂದಿರುಗಿಸಬೇಕಾಗಿರುತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನಾದರೆ ನೀಡಲಾಗಿದೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.